ಇಲ್ಲಿ ರಾಜ್ಯ ಸರ್ಕಾರದಿಂದ 2 ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಅದು ಕೂಡ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ. ಇಲ್ಲಿ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ವಿಡಿಯೋ ನೋಡ್ತಾ ಇರೋರು ಈ ಒಂದು 2 ಯೋಜನೆಗಳನ್ನ ಉಪಯೋಗಿಸ್ತಾ ಇರ್ತೀರ. ಡೆಫಿನೆಟ್ಲಿ ಈ ಒಂದು 2 ಯೋಜನೆಗಳಿಂದ ನಿಮಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರ್ತಾ ಇರುತ್ತೆ. ಜೊತೆಗೆ ನಿಮಗೆ ರೇಷನ್ ಅಂಗಡಿಗೆ ಹೋಗಿ ಒಂದು ರೇಷನ್ನು ಕೂಡ ತೊಗೋತಾ ಇರ್ತೀರ. ಈ 2 ಯೋಜನೆಯ ಫಲಾನುಭವಿಗಳು ಯಾರ್ಯಾರು ಇದ್ದೀರಾ, ನಿಮಗೆ ರಾಜ್ಯ ಸರ್ಕಾರದಿಂದ 2 ಗುಡ್ ನ್ಯೂಸ್ ಇದೆ. ಡೆಫಿನೆಟ್ಲಿ ಈ ಒಂದು ನ್ಯೂಸ್ ಕೇಳಾದ್ಮೇಲೆ ನೀವೆಲ್ಲರೂ ಕೂಡ ಖುಷಿ ಪಡೋದಂತೂ ಗ್ಯಾರಂಟಿ. ಆ ರೀತಿ ಇದೆ ಅಪ್ಡೇಟ್ಸು. ಹಾಗಿದ್ರೆ ಲೇಟೆಸ್ಟಾಗಿ ಸರ್ಕಾರದ ಕಡೆಯಿಂದ ಏನೇನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಗೊತ್ತಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆದು 14ನೇ ಕಂತು ಹಣ ಯಾವಾಗಪ್ಪ ಬರುತ್ತೆ ಅಂತ. ಫೈನಲಿ ಸರ್ಕಾರದವರು ಆಲ್ಮೋಸ್ಟ್ ಒಂದು 80% ಜನರಿಗೆ ಗೃಹಲಕ್ಷ್ಮಿ ಯೋಜನೆದು 14ನೇ ಕಂತು ಹಣ ಜಮೆ ಮಾಡಿದರೆ ಇವಾಗ ಒಂದು ಗುಡ್ ನ್ಯೂಸ್ನೂ ಕೂಡ ಕೊಟ್ಟಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಕೂಡ ಯಾರು 2,000 ರೂಪಾಯಿನ ಪಡ್ಕೋತಿದ್ರೆ ಅವರಿಗೆ ಇಲ್ಲಿ ಏನು ಗುಡ್ ನ್ಯೂಸ್ ಆಗಿದೆ ಅಂತಲೂ ಕೂಡ ನೀವು ಕೇಳ್ಬೋದು. ಮತ್ತು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಶಕ್ತಿ ಯೋಜನೆ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಇದೆ. ಈ 3 ಅಪ್ಡೇಟು ಕೂಡ ತುಂಬಾ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆಗಿರುತ್ತೆ. ಇದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೊಂಡಿರಬೇಕಾಗಿರುತ್ತೆ. ನೀವೇನಾದರೂ ಈ 3 ಯೋಜನೆಗಳನ್ನ ಏನಾದರೂ ಬಳಸ್ತಾ ಇರಾ ಅಂದರೆ, ಯಾಕೆಂದರೆ ಸರ್ಕಾರದವರು ಕೆಲವು ಚೇಂಜಸ್ನ ತಂದಿದ್ದಾರೆ ಮತ್ತು ಕೆಲವು ಬದಲಾವಣೆಯಿಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದೆ. ಅದಕ್ಕೋಸ್ಕರ ಇವಾಗ ಸರ್ಕಾರದ ಕಡೆಯಿಂದ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಬಂದಿದೆ ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ ಕೊನೆವರೆಗೂ ಕೂಡ. ಇವಾಗ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಡಿ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರ. ಆದರೆ ಕಳೆದ ಒಂದು ಸ್ವಲ್ಪ ದಿನದಿಂದ ನೀವು ನೋಡ್ತಾ ಇರೋ ನ್ಯೂಸ್ ಚಾನೆಲ್ಸಲ್ಲಿ ಇಲ್ಲಿ ರೇಷನ್ ಕಾರ್ಡ್ಗಳನ್ನ ಎಲ್ಲನೂ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ. ಇವಾಗ ರೇಷನ್ ಕಾರ್ಡು ಪ್ರತಿ ತಿಂಗಳು ಕೂಡ ವೆರಿಫೈ ಆಗುತ್ತೆ ಮತ್ತು ಪ್ರತಿ ತಿಂಗಳು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಹಾರ ಇಲಾಖೆಯವರು. ನ್ಯೂಸ್ ಚಾನೆಲ್ಸಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀರ. ಇವಾಗ ನಿಮಗೆ ಕನ್ಫ್ಯೂಷನ್ ಇತ್ತು, ಏನಂದರೆ ನಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಇವಾಗ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ವಾ ಹಾಗಾದರೆ ಅಂತ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬಂದಿದೆ. ಇಲ್ಲಿ ನಿಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೂ ಕೂಡ ಕೆಲವ್ರದ್ದು ಏನಾಗುತ್ತೆ ಅಂದರೆ ರೇಷನ್ ಕಾರ್ಡ್ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಲ್ಲ. ಅವ್ರ ಎಲಿಜಿಬಿಲಿಟಿ ನೋಡಿಕೊಂಡು ಇವಾಗ BPL ಇತ್ತು ಅಂದರೆ APL ಕನ್ವರ್ಟ್ ಮಾಡ್ತಾರೆ. APL ಕನ್ವರ್ಟ್ ಆಯಿತು ಅಂದರೆ ಏನಾಗುತ್ತೆ, ನಿಮಗೆ ರೇಷನ್ ಅಂಗಡಿಲಿ ಏನು ಹೋಗಿ ರೇಷನ್ನ ತೊಗೋತಿದ್ರೆ ಅದು ಸ್ಟಾಪ್ ಆಗುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ. ಆದರೆ ಇವಾಗ ನಿಮಗೆ APL ಇರೋದ್ರೂ ಕೂಡ ನೀವು 2,000 ರೂಪಾಯಿ ಪ್ರತಿ ತಿಂಗಳು ಕೂಡ ತೊಗೋಬೋದು. ಅದರಲ್ಲಿ ಯಾವುದೇ ಥರದ ತೊಂದರೆ ಆಗಲ್ಲ. ಇವಾಗ BPLಯಿಂದ APLಗೆ ಯಾರು ಕನ್ವರ್ಟ್ ಆಗುತ್ತೆ ರೇಷನ್ ಕಾರ್ಡ್ ವೆರಿಫಿಕೇಷನ್ ಪ್ರೊಸೆಸಲ್ಲಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಹಾಕೋದನ್ನ ನಾವು ನಿಲ್ಲಿಸಲ್ಲ, ಅದು ಕಂಟಿನ್ಯೂಸ್ ಆಗಿ ಬರುತ್ತೆ ಅಂತ ಮಹಿಳೆಯರಿಗೆ ಅಂತ ಹೇಳಿದರೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗುತ್ತಾ ಆಗಲ್ವಾ ಆ ತಗದಲ್ಲಿ ಇದರಲ್ಲ ಮಹಿಳೆಯರಿಗೆ ಅವ್ರಿಗೊಂದು ಕ್ಲಾರಿಟಿ ಬರುತ್ತೆ. ಮತ್ತು ಶಕ್ತಿ ಯೋಜನೆ ಬಗ್ಗೆ ಇರೋ ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ಶಕ್ತಿ ಯೋಜನೆಯಲ್ಲಿ ನೀವು ಮಹಿಳೆಯರು ಪ್ರತಿದಿನವೂ ಕೂಡ ಕೆಲವರು ಟ್ರಾವೆಲ್ ಮಾಡ್ತಾ ಇರ್ತೀರ, ಕೆಲವರು ತಿಂಗಳಿಗೊಂದ್ಸಲಿ, 3 ತಿಂಗಳಿಗೊಂದ್ಸಲಿ, ವಾರಕ್ಕೊಂದ್ಸಲಿ ಈ ರೀತಿ ಟ್ರಾವೆಲ್ ಮಾಡ್ತಾ ಇರ್ತೀರ. ಇವಾಗ ಕಂಪ್ಲೀಟ್ಲಿ ಫ್ರೀ ಇದೆ, ನಿಮಗೆ ಯಾವುದೇ ಥರದ ಚಾರ್ಜಸ್ ಮಾಡ್ತಾ ಇಲ್ಲ. ಮತ್ತು ಶಕ್ತಿ ಯೋಜನೆ ರಿವೈಸ್ ಮಾಡ್ತೀವಿ ಅಂತ ಹೇಳಿದರು, ಅದನ್ನ ಮಾಡಲ್ಲ ಅಂತಲೂ ಕೂಡ ಒಂದು ಕ್ಲಾರಿಟಿನ ಕೊಟ್ಟರು. ಆದರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಶೀಘ್ರವೇ ಒಂದು ಬಿಡುಗಡೆನ ಮಾಡ್ತೀವಿ. ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಂದಮೇಲೆ ಈ ಒಂದು ಶಕ್ತಿ ಯೋಜನೆ ನಿರಂತರವಾಗಿ ಕಂಟಿನ್ಯೂ ಆಗುತ್ತೆ. ಈ ಒಂದು ಶಕ್ತಿ ಯೋಜನೆಯಲ್ಲಿ ಏನು ಲೂಪ್ ಹೋಲ್ಸ್ಗಳು ಆಗ್ತಿದೆಯಲ್ಲ, ಕಂಡಕ್ಟರ್ಗಳು ಒಂದು ಶಕ್ತಿ ಯೋಜನೆ ಟಿಕೆಟ್ನ ಒಂದು ಏನು ಕಾಸು ಕೊಟ್ಟು ಖರೀದಿ ಮಾಡೋರ್ಗೂ ಕೂಡ ಆ ಒಂದು ಫ್ರೀ ಟಿಕೆಟ್ನ ಕೊಡೋದು, ಆ ರೀತಿ ಎಲ್ಲ ಕಡಿವಾಣಕ್ಕೆ ಒಂದು ಬ್ರೇಕ್ ಬೀಳುತ್ತೆ ಅಂದ್ಬಿಟ್ಟು ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಶೀಘ್ರವೇ ಒಂದು ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದರೆ ಇದನ್ನ ನೀವು KSRTC ಡಿಪೋದಲ್ಲಿ ಪಡ್ಕೋಬೋದಾಗಿರುತ್ತೆ. ಇನ್ನೂ ಬಿಡುಗಡೆ ಆಗಿಲ್ಲ, ನೀವು ಅದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಮೇಯ್ನಾಗಿ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಅಪ್ಡೇಟ್ಸ್ ಬಗ್ಗೆ ಬರೋದಾದರೆ, ಇಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಯಾವುದೇ ಥರದ ತೊಂದರೆ ಆಗ್ತಾಯಿಲ್ಲ. ರೇಷನ್ ಅಂಗಡಿಗೆ ಹೋಗ್ತಾ ಇದ್ದೀರಾ, ರೇಷನ್ನ ತೊಗೋತಾ ಇದ್ದೀರಾ. ಆದರೆ ಕಳೆದ 1-2 ತಿಂಗಳಿಂದ ಎಲ್ಲ ಕಡೆ ನಿಮಗೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟು ಮತ್ತು ರೇಷನ್ ಕಾರ್ಡ್ ಜೆರಾಕ್ಸ್ನ ಕೇಳ್ತಾ ಇದ್ದೀರಾ, ಅದನ್ನ ಪ್ರೊವೈಡ್ ಮಾಡಿ. ಮತ್ತು ಇನ್ಕಮ್ ಸರ್ಟಿಫಿಕೇಟು ಅದು ವ್ಯಾಲಿಡ್ ಇರಬೇಕು. ಎಕ್ಸ್ಪೈರ್ ಆಗಿದ್ದರೆ ಅದು ಕನ್ಸಿಡರ್ ಆಗಲ್ಲ, ಸರಿನಾ? ಮತ್ತು ಇಲ್ಲಿ ಅನ್ನಭಾಗ್ಯ ಯೋಜನೆದ ಹಣ ನಿಮ್ಗೆ ಏನು ಬರಬೇಕಾಗಿತ್ತಲ್ಲ ಅದನ್ನ ಫೈನಲಿ 2-3 ತಿಂಗಳಿಂದ ಹಣ ಬಂದಿರಲಿಲ್ವಲ್ಲ, ಈಗ ಒಂದೊಂದು ತಿಂಗಳು ಹಾಕೋ ಬರ್ತಾ ಇದ್ದೀರಾ. ನಿಮ್ಮ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ. ಅನ್ನಭಾಗ್ಯ ಯೋಜನೆದು ಹಣನೂ ಕೂಡ ಕ್ರೆಡಿಟ್ ಆಗ್ತಾ ಬರ್ತಿದೆ. ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ರಿ ಯಾವಾಗ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಹಾಕ್ತಾರೆ ಸರ್ಕಾರದವರು ಅಂತ. ಫೈನಲಿ ಜಮೆ ಆಗ್ತಿದೆ. ಯಾರ್ಯಾರಿಗೆ ಬಂದಿದೆ ಅವರೆಲ್ಲರೂ ಕೂಡ ಕಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಈ ಒಂದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ದಯವಿಟ್ಟು ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.